ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಡಿಜಿಟಲ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನಿಂದ ನೀವು ಮನೆಯಲ್ಲೇ ಯಾವ ಥರ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ಳೋದು ಮತ್ತು ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮಗೆ ಹೊಸ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ಸ್ ಬರುತ್ತೆ. ಈಗ ನೀವು ಪ್ರೆಗ್ನೆನ್ಸಿಗೆ ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಅವರು ನೀವು ಪ್ರೆಗ್ನೆನ್ಸಿ ನಿಮ್ಮದು ಮಿಸ್ಡ್ ಪೀರಿಯಡ್ ಆದ ನಂತರ ಐದನೇ ದಿನದಿಂದ ನೀವು ಪೀರಿಯಡ್ ಮಿಸ್ ಆದ ನಂತರ 5ನೇ ದಿನದಿಂದ ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೋಬೋದು. ಮನೆಯಲ್ಲಿ ನೀವು ಕಿಟ್ಟನ್ನು ತೊಗೊಂಡು ಮತ್ತು ಇದು ಡಿಜಿಟಲ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನಿಂದ ಇನ್ನೂ ಕೂಡ ಈಸಿಯಾಗಿ ನೀವು ಫೈಂಡ್ ಔಟನ್ನು ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಇದನ್ನು ಬರುತ್ತೆ, ಪ್ರೆಗ್ನೆಂಟು ಮತ್ತು ನಾಟ್ ಪ್ರೆಗ್ನೆಂಟ್ ಅಂತೇಳಿ ನಿಮಗೆ ಇದರಲ್ಲಿನೇ ಬರುತ್ತೆ. ಅದು ಫುಲ್ಲಾಗಿ ಪ್ರೆಗ್ನೆಂಟು ಮತ್ತು ನಾಟ್ ಪ್ರೆಗ್ನೆಂಟ್ ಅಂತ ಬರುತ್ತೆ. ಇದು ಲೈನ್ಸ್ ಆದರೆ ನಿಮಗೆ ಭಾಳಷ್ಟು ಕನ್ಫ್ಯೂಷನ್ಸ್ ಭಾಳಷ್ಟು ಇರುತ್ತೆ, ಯಾವ ಲೈನ್ಸ್ ಏನು ಅಂತಂದು. ಇದರಲ್ಲಿ ಪ್ರೆಗ್ನೆಂಟ್ ಮತ್ತು ನಾಟ್ ಪ್ರೆಗ್ನೆಂಟ್ ಅಂತೇಳಿ ಬರುತ್ತೆ. ಮತ್ತು ನೀವು ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಏನು ನೀವು ಯೂರಿನನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥ ಸಮಯಕ್ಕಿಂತ ಬಿಫೋರ್ ನೀವು ಯಾವುದೇ ಥರ ಎದ್ದ ತಕ್ಷಣ ನೀರನ್ನು ಕುಡಿಲಿಕ್ಕೆ ಹೋಗಬಾರ್ದು ಮತ್ತು ಯಾವುದೇ ಥರವಾದಂಥ ಲಿಕ್ವಿಡನ್ನು ಕುಡಿಲಿಕ್ಕೆ ಹೋಗಬಾರ್ದು. ಮತ್ತು ಅಂದರೆ ಮತ್ತೆ ನಿಮ್ದು ಅದು ಇದನ್ನಾಗ್ಬಿಡುತ್ತೆ, ಭಾಳಷ್ಟು ಅದು ಸ್ಟ್ರಾಂಗ್ ಇರುವಂಥ ಯೂರಿನಲ್ಲಿರುವಂಥ ಕಂಟೆಂಟು ವೀಕ್ ಆಗುತ್ತೆ. ಹಾಗಾಗಿ ನೀವು ಏನು ಕುಡಿದೇನೆ ನೀವು ಯೂರಿನನ್ನು ಕಲೆಕ್ಟನ್ನು ಮಾಡ್ಕೋಬೇಕು. ನೀರನ್ನು ಕುಡಿಯದೆ ಫಸ್ಟ್ ಮಾರ್ನಿಂಗ್ ಯೂರಿನನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಕ್ಲೀನಾಗಿರುವಂಥ ಕಪ್ನಲ್ಲಿ ಯಾವುದಾದ್ರೂ ಕಪ್ನಲ್ಲಿ ನೀವು ಕಲೆಕ್ಟನ್ನು ಮಾಡ್ಕೋಬೇಕು. ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕಿಟ್ಟನ್ನು ನೀವು ಯಾವಾಗ ಯೂಸ್ ಮಾಡ್ತೀರಿ ಅವಾಗ ಮಾತ್ರ ನೀವು ಫ್ರಿಜ್ ಇದ್ದರೆ ಫ್ರಿಜ್ನಲ್ಲಿ ಇಟ್ಟು ಆಮೇಲೆ ತಕ್ಕೊಂಡು ಯೂಸ್ ಮಾಡ್ಕೋಬೋದು. ಆಮೇಲೆ ಅದರಲ್ಲಿರುವಂಥ ಕಿಟ್ನಿಂದ ಕ್ಯಾಪನ್ನು ತೆಗೆದು ಆ ಮುಂದಿನ ಇದನ್ನು ತುದಿಯನ್ನು ನೀವು ಯೂರಿನ್ನಲ್ಲಿ 15ರಿಂದ 20 ಸೆಕೆಂಡ್ ಆ ತುದಿಯನ್ನು ಯೂರಿನ್ನಲ್ಲಿ ಇಡಬೇಕು. ನಂತರ ಅದನ್ನು ತೆಗೆದು ಮತ್ತೆ ನೀವು ಕ್ಯಾಪ್ ಹಾಕಿ ನೆಕ್ಸ್ಟ್ ಸಮತಟ ಫ್ಲ್ಯಾಟ್ ಆಗಿರುವಂಥ ಸ್ಪೇಸ್ ಮೇಲೆ ಎಲ್ಲಾದರೂ ನೀವು ಟೇಬಲ್ ಮೇಲೆ ಅಥವಾ ನೆಲದ ಮೇಲೆ ಫ್ಲ್ಯಾಟ್ ಆಗಿರುವಂಥ ಸ್ಪೇಸ್ ಮೇಲೆ ಇಡಬೇಕಾಗುತ್ತೆ. ಒಂದು 3 to 5 ಮಿನಿಟ್ಸ್ ಒಳಗಡೆ ನಿಮಗೆ ರಿಸಲ್ಟ್ ಬರುತ್ತೆ. ಪ್ರೆಗ್ನೆಂಟ್ ಇದ್ದರೆ ಪ್ರೆಗ್ನೆಂಟ್ ಅಂತೇಳಿ ಬರುತ್ತೆ, ಇಲ್ಲಂತಂದರೆ ನಾಟ್ ಪ್ರೆಗ್ನೆಂಟ್ ಅಂತೇಳಿ ಬರುತ್ತೆ. ಪ್ರೆಗ್ನೆಂಟ್ ಇದ್ದರೆ ನೀವು ವೈದ್ಯರನ್ನು ಸಂಪರ್ಕಿಸಿ ಮುಂದಿನ ಇದ್ರ ಬಗ್ಗೆ ನೀವು ಎಲ್ಲ ಟಿಪ್ಸನ್ನು ತಗೋಬೋದು. ಮತ್ತು ಇದು 99% ಆಗಿ ಅಕ್ಯುರೇಟ್ ಆಗಿ ನಿಮಗೆ ರಿಸಲ್ಟ್ ಬರುತ್ತೆ. ಇದು ಡಿಜಿಟಲ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನಲ್ಲಿ ಎಲ್ಲ ಮಾರ್ಕೆಟ್ನಲ್ಲಿ ಎಲ್ಲ ಮತ್ತು ಆನ್ಲೈನ್ನಲ್ಲಿ ಮತ್ತು ನಿಮಗೆ ಫಾರ್ಮಸಿಗಳಲ್ಲಿ ಕೂಡ ಸಿಗುತ್ತೆ. ಇದು ಡಿಜಿಟಲ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಂತೇಳಿ ಎಲ್ಲ ಕ್ಲಿಯರ್ ಬ್ಲೂದು ಸ್ವಲ್ಪ ಕಾಸ್ಟ್ಲಿ ಇದೆ, ಬೇರೆ ಮತ್ತು ಕಡಿಮೆ ರೇಟಿಂದು ಕೂಡ ತಗೋಬೋದು. ಅದನ್ನು ನೆಗೆಟಿವ್ ಬಂದರೆ ಮತ್ತೆ ನೀವು 3 ಡೇಸ್ನಲ್ಲಿ ನೆಕ್ಸ್ಟ್ 3 ಡೇಸ್ ಆದಮೇಲೆ ಮತ್ತೆ ನೀವು ಪ್ರೆಗ್ನೆನ್ಸಿ ಇದರಿಂದ ಮತ್ತೊಮ್ಮೆ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೋಬೋದು. ಹೆಚ್ಚಿನ ಅಪ್ಡೇಟ್ಸ್ಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.